ನಮಸ್ಕಾರ ಎಲ್ಲರಿಗೂ. ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಕಥೆ ಪೌರಾಣಿಕ ಕಥೆ. ಇಂದು ನಾವು ಪ್ರಾರಂಭ ಮಾಡುತ್ತಿದ್ದೇವೆ ವಿಶೇಷ ಸರಣಿ ವಿಷ್ಣುವಿನ ದಶಾವತಾರ ಕಥೆಗಳು. ಪ್ರತಿ ಗುರುವಾರ ವಿಷ್ಣುವಿನ ಒಂದು ಅವತಾರದ ಕಥೆಯನ್ನು ಕೇಳೋಣ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಪ್ರಮುಖ ಎಂದು ಹೇಳುತ್ತೇವೆ. ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ ಹಾಗೂ ವಿಷ್ಣು ರಕ್ಷಕ. ಬ್ರಹ್ಮಾಂಡದಲ್ಲಿ ಏನಾದರೂ ಅಸಮತೋಲನ ಬಂದರೆ ವಿಷ್ಣುವು ಅವತಾರವೆತ್ತಿ ಧರ್ಮವನ್ನು ಪುನಃಸ್ಥಾಪಿಸುತ್ತಾರೆ ಎಂಬ ನಂಬಿಕೆ ಇದೆ. ಹೀಗಾಗಿಯೇ ವಿಷ್ಣು ದಶಾವತಾರವನ್ನು ತಾಳಿದ್ದಾರೆ. ಅದರಲ್ಲಿ ಮೊದಲನೆಯ ಅವತಾರ ಮತ್ಸ್ಯಾವತಾರ. ಈ ಕಥೆ ಪ್ರಳಯ ಕಾಲದಲ್ಲಿ ಹೇಗೆ ಭಗವಾನ್ ವಿಷ್ಣು ಜೀವಿಗಳನ್ನು ಮತ್ತು ವೇದಗಳನ್ನು ರಕ್ಷಿಸಿದರು ಎಂಬುದನ್ನು ಹೇಳುತ್ತದೆ. ಒಮ್ಮೆ ಜನರು ಸ್ವಾರ್ಥಿಗಳಾಗಿ ಅಧರ್ಮವನ್ನು ಮಾಡುತ್ತಾ ಅಸಹಜ ರೀತಿಯಲ್ಲಿ ಬದುಕಲು ಪ್ರಾರಂಭ ಮಾಡುತ್ತಾರೆ. ಇದನ್ನೆಲ್ಲ ನೋಡಿದ ದೇವರು ಅಧರ್ಮವನ್ನು ನಾಶ ಮಾಡಲು ಹೊಸ ಯುಗದ ಸೃಷ್ಟಿಯಾಗಬೇಕೆಂದು ಭೀಕರ ಪ್ರಳಯವನ್ನು ಪ್ರಪಂಚಕ್ಕೆ ಕಳುಹಿಸುತ್ತಾರೆ. ಹಾಗೆಯೇ ಲೋಕವನ್ನು ಪುನಃ ನಿರ್ಮಾಣ ಮಾಡಲು ಬ್ರಹ್ಮ ವೇದಗಳ ಅಧ್ಯಯನವನ್ನು ಪ್ರಾರಂಭ ಮಾಡುತ್ತಾರೆ. ಅಧ್ಯಯನ ಮಾಡುತ್ತಿರುವಾಗ ಅಲ್ಲಿಯೇ ನಿದ್ರೆಗೆ ಜಾರುತ್ತಾರೆ. ಅವರ ಮೂಗಿನಿಂದ ಹಯಗ್ರೀವ ಎಂಬ ದೈತ್ಯ ಹುಟ್ಟಿಕೊಂಡು ವೇದಗಳನ್ನು ಕದ್ದು ಸಮುದ್ರದ ತಳದಲ್ಲಿ ಅಡಗಿಸಿಟ್ಟಿತು. ಇದನ್ನು ತಿಳಿದ ಭಗವಾನ್ ವಿಷ್ಣುವು ವೇದಗಳು ಮತ್ತು ಜಗತ್ತಿನ ಸಕಲ ಚರಾಚರ ಜೀವಿಗಳನ್ನು ರಕ್ಷಿಸಲು ಮೀನಿನ ರೂಪವನ್ನು ತಾಳಿ ಭೂಲೋಕಕ್ಕೆ ಬಂದರು. ಹೀಗೆ ಮತ್ಸ್ಯಾವತಾರದ ಉಗಮವಾಗಿದ್ದು. ಮತ್ಸ್ಯಾವತಾರದಲ್ಲಿ ವಿಷ್ಣುವು ಅರ್ಧ ಮೀನಿನ ದೇಹವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪದಲ್ಲಿ ಇರುತ್ತಾರೆ. ಮತ್ಸ್ಯಪುರಾಣದ ಪ್ರಕಾರ ವಿಷ್ಣು ಅರ್ಧ ಮೀನಿನಾಕಾರವನ್ನು ತಾಳಿ ಮಾನವರ ನಾಯಕನಾದ ಮನುವಿಗೆ ಪ್ರವಾಹವಾಗುವ ಮಾಹಿತಿಯನ್ನು ನೀಡಿ ಅದರಿಂದ ಎಚ್ಚೆತ್ತುಕೊಳ್ಳುವಂತೆ ತಿಳಿಸುತ್ತಾರೆ. ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯಾವತಾರದಲ್ಲಿಯೇ ಮನುವಿಗೆ ಜಗತ್ತಿನ ಎಲ್ಲ ಜೀವಿಗಳನ್ನು ಮತ್ತು ವೇದಗಳನ್ನು ರಕ್ಷಿಸಲು ಸಹಕರಿಸುತ್ತಾರೆ ಎಂದು ಹೇಳುತ್ತಾರೆ. ಪ್ರಳಯ ಕಾಲ ಸಮೀಪಿಸಿದಾಗ ಭೂಮಂಡಲವನ್ನು ಸತ್ಯವೃತನೆಂಬ ರಾಜನು ಆಳುತ್ತಿದ್ದನು. ಇವನೇ ಮುಂದಿನ ವೈವಸ್ವತ ಮನ್ವಂತರ ಮನು ಆಗಿದ್ದು. ಇವನ ಕಾಲದಲ್ಲಿಯೇ ಮತ್ಸ್ಯಾವತಾರವಾದದ್ದು. ಸತ್ಯವೃತ ನಾರಾಯಣನ ಪರಮ ಭಕ್ತನಾಗಿದ್ದ. ತನ್ನ ಆಡಳಿತದಲ್ಲಿ ಒಮ್ಮೆ ಪರಮ ವೈರಾಗ್ಯವನ್ನು ಹೊಂದಿ ಸಿರಿ ಸಂಪತ್ತು ಸಾಮ್ರಾಜ್ಯಾದಿ ಸರ್ವಸ್ವವನ್ನೂ ತೊರೆದು ಕೃತಮಲೆ ಎಂಬ ನದಿ ತೀರದಲ್ಲಿ ಪರ್ಣಕುಟೀರವನ್ನು ನಿರ್ಮಿಸಿ ಕೇವಲ ಜಲಪಾನವನ್ನು ಮಾಡುತ್ತಾ ಶ್ರೀಹರಿಯನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸುತ್ತಿದ್ದನು. ಒಂದು ದಿನ ರಾಜನು ನೀರು ಕುಡಿಯಲು ನದಿಗಿಳಿದು ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡಾಗ ಅದರಲ್ಲಿ ಒಂದು ಪುಟ್ಟದಾದ ಮೀನು ಬಂದಿತ್ತು. ಆ ನೀರನ್ನು ಮತ್ತೆ ನದಿಯಲ್ಲಿ ಬಿಡಬೇಕೆನ್ನುವಷ್ಟರಲ್ಲಿ ಆ ಮೀನು, ರಾಜ, ದಯವಿಟ್ಟು ನನ್ನನ್ನು ನದಿಯಲ್ಲಿ ಬಿಡಬೇಡ, ದೊಡ್ಡ ಮೀನುಗಳಿಂದ ನನ್ನನ್ನು ರಕ್ಷಿಸು ಎಂದಿತ್ತು. ಮೀನು ಮಾತನಾಡುವುದನ್ನು ಕಂಡು ಆಶ್ಚರ್ಯಚಕಿತನಾದ ಸತ್ಯವ್ರತ ರಾಜನು ಅದರ ಬಗ್ಗೆ ದಯೆ ತೋರಿ ಅದನ್ನು ತನ್ನ ಕಮಂಡಲದಲ್ಲಿ ಇರಿಸಿಕೊಂಡು ಕುಟೀರಕ್ಕೆ ಬಂದನು. ಮರುದಿನವೇ ಆ ಮೀನು ಕಮಂಡಲದ ತುಂಬ ಬೆಳೆದು ಬಿಟ್ಟಿತು. ದೊಡ್ಡದಾದ ಮೀನು, ರಾಜನ್, ಈ ಕಮಂಡಲವು ನನ್ನ ವಾಸಕ್ಕೆ ಚಿಕ್ಕದಾಯಿತು, ದಯಮಾಡಿ ನನ್ನನ್ನು ದೊಡ್ಡ ಪಾತ್ರೆಗೆ ಹಾಕು ಎಂದಿತ್ತು. ಚಿಕ್ಕದಾಗಿದ್ದ ಈ ಮೀನು ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡದಾಗಿ ಹೇಗೆ ಬೆಳೆಯಿತು ಎಂದು ಯೋಚಿಸುತ್ತಾ ಅದನ್ನು ದೊಡ್ಡ ಪಾತ್ರೆಯಲ್ಲಿ ಬಿಟ್ಟನು. ಒಂದೇ ಘಳಿಗೆಯಲ್ಲಿ ಆ ಮತ್ಸ್ಯವು ಪಾತ್ರೆಯ ತುಂಬ ಬೆಳೆದು ರಾಜನಿಗೆ ಮತ್ತಷ್ಟು ಆಶ್ಚರ್ಯವನ್ನುಂಟು ಮಾಡಿತು. ಆದರೂ ಮಾತನಾಡದೆ ಅದನ್ನು ಎತ್ತಿ ಒಂದು ಸರೋವರದಲ್ಲಿ ಬಿಟ್ಟನು. ಸ್ವಲ್ಪ ಹೊತ್ತಿನಲ್ಲಿ ಆ ಸರೋವರವನ್ನು ವ್ಯಾಪಿಸುವಷ್ಟು ದೊಡ್ಡದಾಗಿ ಮತ್ಸ್ಯವು ಬೆಳೆದು ನಿಂತಿತ್ತು. ಅದನ್ನು ಕಂಡ ರಾಜನು ಆ ಮತ್ಸ್ಯವನ್ನು ಸಮುದ್ರಕ್ಕೆ ತಂದು ಬಿಟ್ಟನು. ಸಾಗರದಲ್ಲಿ ಬಿದ್ದ ದೊಡ್ಡ ಮೀನನ್ನು ಕಂಡು ರಾಜ ದಿಗ್ಭ್ರಾಂತನಾಗಿದ್ದ. ಅವನಿಗೆ ಇನ್ನೇನು ಸಂಶಯ ಉಳಿದಿರಲಿಲ್ಲ. ಈ ಮೀನು ಶ್ರೀಹರಿಯ ಅವತಾರ ಎಂಬುದು ಅವನಿಗೆ ಅರಿವಾಗಿತ್ತು. ಕೂಡಲೇ ಭಕ್ತಿಯಿಂದ ಮಂಡಿಯೂರಿ, ನೀನು ನನ್ನ ಆರಾಧ್ಯ ದೈವ ನಾರಾಯಣನೇ ಎಂದು ಪ್ರಾರ್ಥಿಸುತ್ತಾನೆ. ಅವನ ಈ ಪ್ರಾರ್ಥನೆಯನ್ನು ನೋಡಿ ಹೊಳೆಯುವ ಚಿನ್ನದ ಮೆರುಗಿನ ಬೆನ್ನ ಮೇಲೆ ಕೊಂಬಿರುವ ಮೀನು ರಾಜನನ್ನು ಉದ್ದೇಶಿಸಿ, ರಾಜನೇ, ಇನ್ನು ಸ್ವಲ್ಪ ಸಮಯದಲ್ಲಿ ಯುಗಾಂತ್ಯವಾಗಲಿದೆ. ಭೂಮಿಗೆ ಅಪಾಯ ಕಾದಿದೆ. ಭೀಕರವಾದ ಮಳೆ ಬಂದು ಪ್ರವಾಹ ಉಕ್ಕಿ ಜಗತ್ತು ಮುಳುಗಲಿದೆ. ನಾನು ಪ್ರಳಯ ಕಾಲದಲ್ಲಿ ಮತ್ಸ್ಯ ರೂಪದಲ್ಲಿ ಇರುತ್ತೇನೆ. ಇಂದಿನಿಂದ 7ನೇ ದಿನದಂದು ಅತಿವೃಷ್ಟಿಯಾಗಿ ಇಡೀ ಸೃಷ್ಟಿಯೇ ಜಲಮಯವಾಗುವುದು. ಆಗ ಆ ನೀರಿನಲ್ಲಿ ಒಂದು ದೋಣಿಯು ತೇಲಿ ಬರುತ್ತದೆ. ಅದರಲ್ಲಿ ಸಪ್ತ ಋಷಿಗಳು ಇರುತ್ತಾರೆ. ನೀನು ಆ ದೋಣಿಯಲ್ಲಿ ಎಲ್ಲ ರೀತಿಯ ಬೀಜಗಳು ಹಾಗೂ ವನಸ್ಪತಿಗಳನ್ನು ತುಂಬಿಸಿ ನೀನು ಸಹ ಅದರಲ್ಲಿ ಕುಳಿತುಕೋ ಎಂದಿತು. ಹೀಗೆ ಮತ್ಸ್ಯ ರೂಪದಲ್ಲಿ ಬಂದಿದ್ದ ಮಹಾವಿಷ್ಣು ಪ್ರಳಯದ ಮುನ್ಸೂಚನೆಯನ್ನು ನೀಡಿದರು.
ಶ್ರೀಹರಿಯು ಹೇಳಿದಂತೆ 7ನೆಯ ದಿನ ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತವಾಗಿ ಗುಡುಗು ಸಿಡಿಲುಗಳಿಂದ ಕೂಡಿದ ಅತ್ಯಂತ ವಿನಾಶಕಾರಿಯಾದ ಮಳೆ ಬೀಳತೊಡಗಿತ್ತು. ಇಡೀ ಭೂಭಾಗವೇ ಜಲಾವೃತವಾಯಿತು. ಮಹಾಪ್ರಳಯ ಇಡೀ ಸೃಷ್ಟಿಯನ್ನೇ ಆಹುತಿ ತೆಗೆದುಕೊಳ್ಳುವಷ್ಟು ಪ್ರಬಲವಾಯಿತು. ಸಾಗರದ ಬೃಹದಾಕಾರದ ತೆರೆಗಳ ಹೊಯ್ದಾಟದಲ್ಲಿ ದೋಣಿಯು ಅಲ್ಲೋಲ ಕಲ್ಲೋಲವಾಗುತ್ತಿದ್ದರೂ ರಾಜನು ಹರಿಯನ್ನು ಧ್ಯಾನಿಸುತ್ತಾ ಧೈರ್ಯದಿಂದ ಕುಳಿತುಕೊಂಡು ಇದ್ದನು. ಅಷ್ಟರಲ್ಲಿ ಮತ್ಸ್ಯಾವತಾರದಲ್ಲಿದ್ದ ಶ್ರೀಹರಿಯು ವಿಹರಿಸುತ್ತಾ ದೋಣಿಯ ಸಮೀಪಕ್ಕೆ ಬಂದರು. ಅದೇ ಸಮಯದಲ್ಲಿ ಬೃಹದಾಕಾರದ ಸರ್ಪವೊಂದು ದೋಣಿಯ ಹತ್ತಿರಕ್ಕೆ ಬಂದಿತು. ರಾಜನು ಆ ಸರ್ಪದ ಒಂದು ತುದಿಯನ್ನು ದೋಣಿಗೂ ಮತ್ತೊಂದನ್ನು ಮತ್ಸ್ಯಕ್ಕೂ ಕಟ್ಟಿದನು. ಆಗ ದೋಣಿಯ ಹೊಯ್ದಾಟ ನಿಂತು ಬ್ರಹ್ಮನ ಒಂದು ರಾತ್ರಿ ಕಳೆಯುವವರೆಗೂ ನಿಧಾನಕ್ಕೆ ತೇಲತೊಡಗಿತು. ಆ ಸಮಯದಲ್ಲಿ ಭಗವಂತನು ಸತ್ಯವ್ರತನಿಗೆ ಆತ್ಮಸ್ವರೂಪ, ಭಕ್ತಿಯೋಗ, ಮತ್ಸ್ಯಪುರಾಣ ಸಂಹಿತೆಯನ್ನು ಉಪದೇಶಿಸಿದರು ಎಂದು ಹೇಳಲಾಗುತ್ತದೆ. ಪ್ರಳಯ ಕಾಲ ಕಳೆದು ಬ್ರಹ್ಮನು ನಿದ್ದೆಯಿಂದ ಎಚ್ಚರವಾದಾಗ ಮತ್ಸ್ಯರೂಪಿ ಪರಮಾತ್ಮನು ದಾನವ ಹಯಗ್ರೀವನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವನಿಗೆ ಒಪ್ಪಿಸುತ್ತಾರೆ. ಹೊಸ ಮನ್ವಂತರ ಪ್ರಾರಂಭವಾಗುತ್ತದೆ ಮತ್ತು ಅದಕ್ಕೆ ಸತ್ಯವ್ರತನೇ ಮನುವಾಗಿ ರಾಜನಾಗುತ್ತಾನೆ. ಮನು ರಾಜರಿಗೆ ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸಲು ಹಾಗೂ ಧರ್ಮವನ್ನು ಪಾಲಿಸಲು ಮಾರ್ಗದರ್ಶನವನ್ನು ನೀಡುತ್ತಾನೆ. ಈ ಮಾರ್ಗದರ್ಶನವೇ ಮನುಸ್ಮೃತಿ ಎಂದು ಪ್ರಸಿದ್ಧವಾಗುತ್ತದೆ. ಇದು ಭಗವಾನ್ ವಿಷ್ಣುವಿನ ಮೊದಲ ಅವತಾರ, ಮತ್ಸ್ಯಾವತಾರದ ಕಥೆ. ಭಗವಂತನು ಸದಾ ತನ್ನ ಭಕ್ತರನ್ನು ಮತ್ತು ಧರ್ಮವನ್ನು ಕಾಪಾಡಲು ಬಂದೇ ಬರುತ್ತಾನೆ ಎಂದು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಇದು ಕಥಾಲೋಕದ ಇವತ್ತಿನ ಕಥೆ. ಮುಂದಿನ ಗುರುವಾರ ದಶಾವತಾರದ 2ನೇ ಅವತಾರದ ಇನ್ನೊಂದು ಅದ್ಭುತ ಕಥೆಯನ್ನು ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.